शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरुवे नमः। ओम नमः शिवाय। ಶಿವಪುರಾಣದಲ್ಲಿ ರುದ್ರ ಸಂಹಿತೆಯಲ್ಲಿ 5 ಕಾಂಡಗಳನ್ನು ಕೇಳಿಸ್ಕೊಂಡ್ವಿ. 5 ಕಾಂಡದಲ್ಲಿ ಕಡೆ ಕಾಂಡ ಬಂದಿದ್ದು ನಮಗೆ ಯುದ್ಧಕಾಂಡ. ಶಿವನು ಬೇರೆ ಬೇರೆ ಅವತಾರ ಎತ್ತಿ ಅವನು ಧರ್ಮವನ್ನು ಉದ್ಧಾರ ಮಾಡಬೇಕು, ಧರ್ಮವನ್ನು ಉಳಿಸ್ಬೇಕು ಅಂತ ಅಧರ್ಮವನ್ನು ನಾಶ ಮಾಡಿದ್ದು. ಇದನ್ನು ನಾವು ಹೋದ ವಾರದಲ್ಲಿ ಕೇಳಿಸ್ಕೊಂಡ್ವಿ. ಇವತ್ತು ನಾವು ಇನ್ನೊಂದು ಸಂಹಿತೆ, ನಾನು ಹೇಳಿದ ಹಾಗೆ ಶಿವಪುರಾಣದಲ್ಲಿ 7 ಸಂಹಿತೆ ಇದೆ. ಅದರಲ್ಲಿ 2 ಸಂಹಿತೆ ಈಗ ಮುಗೀತು. ವಿದ್ಯೇಶ್ವರ ಸಂಹಿತೆ ಮತ್ತು ರುದ್ರ ಸಂಹಿತೆ 2 ಮುಗೀತು. ಅದರಲ್ಲಿ ಈಗ ನೆಕ್ಸ್ಟ್ ಸಂಹಿತೆ ಬಂದು ಶತರುದ್ರ ಸಂಹಿತೆ. ಶತರುದ್ರ, ಶತ ಅಂದ್ರೇ 100, ರುದ್ರ ಅಂದರೆ ಶಿವ. ಶತರುದ್ರ ಸಂಹಿತೆ ಅಂತ ಮುಂದಿನ ಸಂಹಿತೆ. ಈ ಶತರುದ್ರ ಸಂಹಿತೆಯಲ್ಲಿ ಅವ್ರು ಹೇಳೋದೇನೆಂದರೆ, ಅಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ರುದ್ರನ 100 ಅವತಾರಗಳು. ಅಂದರೆ ರುದ್ರ 100 ಅವತಾರವನ್ನು ಪಡುತ್ತಾನಂತೆ. ಯಾವುದಾದ್ರು 100 ಅವತಾರಗಳು, ಹೇಗೆ ಅವನು ಈ ಸೃಷ್ಟಿಯನ್ನು ಮುಂದೆ ತರೋದಕ್ಕೆ ಏನೇನು ಮಾಡ್ದ ಅನ್ನೋದನ್ನು ಇಲ್ಲಿ ನಾವು ಕೇಳಿಸ್ಕೊಳ್ಳೋದು. ನಮಗೆ ಗೊತ್ತಿರೋದೇನೆಂದರೆ ಬ್ರಹ್ಮನ ಪುತ್ರ ಶಿವ ಅಂತ, ನಾವು ಬ್ರಹ್ಮನಿಂದ ಹುಟ್ಟಿರೋದು ಶಿವ ಅಂತ. ಆದರೆ ಈ ಬ್ರಹ್ಮನಿಗೆ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಯ್ತಂತೆ. ಹೇಗೆ ಸೃಷ್ಟಿ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲಂತೆ. ಹೀಗೆ ಬೇರೆ ಬೇರೆ ಯುಗಗಳಲ್ಲಿ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ಸೃಷ್ಟಿ ಮಾಡಿದ್ದು ಯಾವ ಯುಗದಲ್ಲಿ ಏನು, ಆವಾಗ ಶಿವ ಇಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲಂತೆ ಬ್ರಹ್ಮನಿಗೆ. ಹೇಗೆ ಶಿವ ಬಂದು ಬ್ರಹ್ಮನಿಗೆ ಸೃಷ್ಟಿ ಕಾರ್ಯದಲ್ಲಿ ಹೇಗೆ ಅವನು ಸಹಾಯ ಮಾಡ್ದ ಅನ್ನೋದನ್ನು ಈ ಸಂಹಿತೆಯಲ್ಲಿ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಶಿವ ಏನು ಮಾಡ್ತಾನೆ, ಬೇರೆ ಬೇರೆ ಕಲ್ಪ, ನಿಮಗೆ ಕಲ್ಪ ಅಂತ ನಾನು ಭಾಗವತದಲ್ಲಿ ಹೇಳಿದ್ದೀನಿ. ಕಲ್ಪ ಅಂದರೆ ಒಂದು ಕಲ್ಪದಲ್ಲಿ 4 ಯುಗಗಳು ಬರುತ್ತೆ. ಹಾಗೆ ಬೇರೆ ಬೇರೆ ಕಲ್ಪ 4 ಯುಗ ನಿಮ್ಗೆ ಗೊತ್ತಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ನಾವು ಯಾವುದು ಹೇಳಿದ್ವಿ ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಶಿವನು ಏನು ಮಾಡ್ತಾನೆ, ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಅವತಾರವನ್ನು ಪಡಿತಾನಂತೆ. ಶ್ವೇತ ಲೋಹಿತ ಕಲ್ಪ ಅಂತ ಹೇಳ್ತಾರೆ. ಶ್ವೇತ ಲೋಹಿತ ಕಲ್ಪದಲ್ಲಿ ಬ್ರಹ್ಮ ತಪಸ್ ಮಾಡ್ತಾ ಇದ್ದಾಗ ಬ್ರಹ್ಮನ ತಲೆಯಿಂದ ಸದ್ಯೋಜಾತ ಅಂತ ಒಬ್ಬ ಪುರುಷ ಬರ್ತಾನೆ. ಅವನು ತ್ರಿಶೂಲಧಾರಿಯಾಗಿರ್ತಾನೆ, ನೀಲಕಂಠನಾಗಿರ್ತಾನೆ. ಅವನು ಬಿಳಿಯ ವಸ್ತ್ರವನ್ನು ಧರಿಸಿರ್ತಾನಂತೆ. ಅವನು ಸದ್ಯೋಜಾತ ಅಂತ ಹೇಳ್ತಾರೆ. ಅಂದರೆ ಸದ್ಯೋಜಾತ ಅಂದರೆ ಶಿವನ ಇನ್ನೊಂದು ಹೆಸರು. ನೀವು ರುದ್ರ ಕಲ್ತಿದ್ರೆ ಸದ್ಯೋಜಾತ ಯವೈ ನಮೋ ನಮಃ ಅಂತ ಹೇಳ್ತೀವಿ ಅಲ್ಲಿ. ಹೀಗೆ ಸದ್ಯೋಜಾತ ಅಂತ ಅವನು ಹುಟ್ಟುತ್ತಾನಂತೆ. ಅವನೇನು ಮಾಡ್ತಾನೆ ಅಂದರೆ, ಅವನ ಕಾರ್ಯ ಏನು, ಅವನ ತಲೆಯಿಂದ ಹುಟ್ಟಿರೋದು, ಅವನು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡ್ತಾನಂತೆ. ಅದಕ್ಕೆ ನೀವು ಶಿವನಿಗೆ ನಮಸ್ಕಾರ ಮಾಡಿದಷ್ಟು ನಮಗೆ ಸದ್ಬುದ್ಧಿ ಬರುತ್ತೆ ಅಂತ, ಸದ್ಯೋಜಾತನನ್ನು ನೆನೆಸ್ಕೊಂಡು ನಾವು ನಮಸ್ಕಾರ ಮಾಡಿದ್ರೆ ನಮಗೆ ಸದ್ಬುದ್ಧಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ರಕ್ತಕಲ್ಪ ಅಂತ, ಆ ಕಲ್ಪ ರಕ್ತ ಅಂತ ಇದ್ದರೆ ಕಲ್ಪದಲ್ಲಿ ಎಲ್ಲ ಕೆಂಪು ವರ್ಣದಾಗಿತ್ತಂತೆ, ಪ್ರತಿಯೊಂದು ಕೆಂಪು ವರ್ಣ. ಆಗ ಬ್ರಹ್ಮನೂ ಕೂಡ ಕೆಂಪು ವಸ್ತ್ರ ಧರಿಸಿದ್ನಂತೆ. ಅವನು ಕೂಡ ಕೆಂಪು ಮಾಲೆ, ಕೆಂಪು ಜಪಮಾಲೆ, ರಕ್ತಚಂದನದ ಮಾಲೆ, ಈ ರೀತಿ ಎಲ್ಲ ಕೆಂಪದೇ ಇಟ್ಕೊಂಡಿದ್ದಂತೆ. ಆಗ ಹುಟ್ಟೋದೇ ನಮಗೆ ರಕ್ತ ಕಲ್ಪದಲ್ಲಿ ಹುಟ್ಟೋದು ಕೆಂಪು ಅವತಾರದ ಶಿವ. ಅವನನ್ನು ನಾವು ವಾಮದೇವ ಅಂತ ಕರಿತೀವಿ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಅಂತ ಬರುತ್ತೆ. ರುದ್ರದಲ್ಲಿ, ರುದ್ರ ನಾವು ಹೇಳುವಾಗ ಬರುತ್ತೆ. ಹೀಗೆ ವಾಮದೇವ ಹುಟ್ಟುತ್ತಾನೆ. ಆ ವಾಮದೇವ ಕೆಂಪು ವರ್ಣದವನಾಗಿರ್ತಾನಂತೆ. ಅವನು ನಮಗೆಲ್ಲ ಸಜ್ಜನರ ಸಹವಾಸವನ್ನು ಮಾಡೋದು ಮತ್ತು ಸದ್ಬುದ್ಧಿಯನ್ನು ಕೊಡೋದು, ಮತ್ತು ನಮ್ಮ ಕಾರ್ಯಗಳಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು ಅದು ಒಳ್ಳೆ ರೀತಿ ನಡೆಯೋ ಹಾಗೆ ಆಶೀರ್ವಾದ ಮಾಡಿ ನಮಗೆ ಒಳ್ಳೆ ಬುದ್ಧಿ ಕೊಡುವಂಥದ್ದು ವಾಮದೇವ. ಹೀಗೆ ಮುಂದೆ ಒಂದು ಕಲ್ಪ ಏನಾದರೂ ಅಂದರೆ ಪೀತಾವಾಸ ಕಲ್ಪ. ಪೀತಾವಾಸ ಕಲ್ಪದಲ್ಲಿ ಏನಾಗತ್ತೆ ಅಂದರೆ, ಇಲ್ಲಿ ಹುಟ್ಟೋದು ಬ್ರಹ್ಮನಿಂದ. ಅಂದರೆ ಪ್ರತಿ ಕಲ್ಪದಲ್ಲೂ ಸೃಷ್ಟಿ ಮಾಡಬೇಕಂದ್ರೆ ಬ್ರಹ್ಮ ತಪಸ್ ಮಾಡ್ತಾನಂತೆ. ಆ ತಪಸ್ ಮಾಡಿದಾಗ ಹುಟ್ಟೋದೇ ಶಿವ ಬೇರೆ ಬೇರೆ ಅವತಾರದಲ್ಲಿ ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹುಟ್ಟೋದು ನಮಗೆ ಆ ಕಪ್ಪು ವಸ್ತ್ರ ಧರಿಸಿರೋ
ಅಘೋರದ ರೂಪ. ಅವನನ್ನ ಅಘೋರ, ಅಘೋರೇಭ್ಯೋ ಠಗೋರೇಭ್ಯೋ ಅಂತೀವಿ ನಾವು ಇದರಲ್ಲಿ ರುದ್ರದಲ್ಲಿ. ಹಾಗೆ ಅಘೋರ ರೂಪ, ಅವನು ಕಪ್ಪು ವಸ್ತ್ರ. ಮತ್ತು ಇಲ್ಲಿ ಇನ್ನೊಂದು ಏನು ಉಲ್ಲೇಖ ಆಗಿದೆ ಅಂದರೆ, ಪ್ರತಿಯೊಂದು ಅವತಾರ, ನಾನು ಸದ್ಯೋಜಾತ, ವಾಮದೇವ, ಈ ಪ್ರತಿಯೊಂದು ಅವತಾರದಲ್ಲೂ ಆ ಶಿವನಿಂದ ನಾಲ್ಕು ಶಿಷ್ಯರು ಹುಟ್ಟುತ್ತಾರಂತೆ. ಅವರು ಆ ಶಿವನ ಏನು ತತ್ವವಿದೆ ಅದನ್ನು ಮುಂದಕ್ಕೆ ತಗೊಂಡು ಹೋಗೋದು ಅಂತ. ಎಲ್ಲ ಯುಗದಲ್ಲೂ ಅದನ್ನೆಲ್ಲ ಯಾರು, ಅವ್ರು 4 ಜನ ಯಾರು, ಅವ್ರ ಬಗ್ಗೆ ಎಲ್ಲ ವಿವರಣೆ ಶಿವಪುರಾಣದಲ್ಲಿ ಕೊಟ್ಟಿದ್ದಾರೆ. ನಾನು ಅದೆಲ್ಲ ಅಷ್ಟು ಡೀಟೇಲಾಗಿ ಹೇಳ್ತಾ ಇಲ್ಲ. ಮತ್ತು ಅಘೋರ ರೂಪ ಬರುತ್ತೆ. ಅಘೋರ ರೂಪ ಅವನು ನಮ್ಮ ಜೀವನದಲ್ಲಿ ಏನೇನು ಕರಾಳಗಳಿದೆ ಅದನ್ನೆಲ್ಲ ತೆಗೆಯೋನಂತೆ ಅವನು. ಅದರಿಂದ ಅಘೋರನಿಗೆ ನಾವು ತಪಸ್ಸು ಮಾಡಿದಾಗ, ಇಲ್ಲ ಅವನಿನ್ನ ಧ್ಯಾನ ಮಾಡಿದಾಗ ನಮ್ಮ ಜೀವನದ ಅಂಧಕಾರವನ್ನು ನಾಶ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಮತ್ತು ಶಿವನಾಮ ಸಂವತ್ಸರ ಅಂತ ಹೇಳ್ತಾರೆ, ಅಲ್ಲಿ ಹುಟ್ಟೋದು ತತ್ಪುರುಷ. ಅವನು ಈ ಶಿವನಾಮ ಸಂವತ್ಸರದಲ್ಲಿ ಹುಟ್ಟೋದು ತತ್ಪುರುಷ ಒಬ್ಬನೇ ಅಲ್ಲ, ಅಲ್ಲಿ ಸರಸ್ವತಿ ಕೂಡ ಹುಟ್ಟೋದು ಅಂತ ಹೇಳಿದ್ದಾರೆ. ಆ ಸರಸ್ವತಿ ಹುಟ್ಟಿ ಸರಸ್ವತಿಯ ಧ್ಯಾನ ಮಾಡಿ ಬ್ರಹ್ಮನಿಗೆ ಈಗ ಹುಟ್ಟೋದು ತತ್ಪುರುಷ. ಆ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರೋ ಪ್ರಚೋದಯಾತ್ ಅಂತೀವಲ್ಲ, ಇವನು ತತ್ಪುರುಷ, ಅವನು ಶಿವ. ಅವನು ಏನು ಮಾಡ್ತಾನೆ ಅಂದರೆ, ನಮ್ಮಲ್ಲೆಲ್ಲ ಶಾಂತ ಸ್ವಭಾವ ಮತ್ತು ಮೈತ್ರಿತ್ವ ಇದನ್ನು ನಮ್ಮಲ್ಲಿ ಕಲ್ಪಿಸ್ಕೊಡ್ತಾನಂತೆ. ಇವನು ಎಲ್ಲರನ್ನೂ ನಾವು ಸಮಾನವಾಗಿ ನೋಡುವಂಥ ಭಾವ ಮತ್ತು ಎಲ್ಲರಲ್ಲೂ ನಾವು ಭಗವಂತನನ್ನು ಕಾಣುವಂಥ ಭಾವವನ್ನು ಉದ್ಭವಿಸ್ತಾನೆ, ಇವನು ಹುಟ್ಟುತ್ತಾನೆ. ಹಾಗೆ ಮುಂದೆ ಬರೋದು ಒಂದು ನಿರ್ಮಲವಾದ ಪ್ಯೂರ್ ಹಾರ್ಟೆಡ್ ಈಶಾನ. ಅವನು ವಿಶ್ವರೂಪ ಸಂವತ್ಸರದಲ್ಲಿ ಹುಟ್ಟುತ್ತಾನೆ. ಆ ಕಲ್ಪದಲ್ಲಿ ಬರೋದು ಅವನು ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವರೂಪಾಯ ಬ್ರಹ್ಮಾಧಿಪತೆ ಬ್ರಹ್ಮಣೋಧಿಪತೆ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಂ ಅಂತ ರುದ್ರದಲ್ಲಿ ಬರುತ್ತೆ. ಈಶಾನ ಸರ್ವರೂಪಾಯ, ಇವನು ಎಲ್ಲ ತತ್ವಗಳ ರೂಪ. ಅವನು ಯಾವಾಗಲೂ ನಿರ್ಮಲತ್ವವನ್ನು ಕೊಡ್ತಾನೆ. ಮತ್ತು ನಮ್ಮಲ್ಲಿ ಮನಃಶಾಂತಿ ಇಲ್ಲ ಅಂದಾಗ ಈಶನಿಂದ ಸ್ಮರಣ ಭಜನೆ ಆಸೆಯಿಂದ ಮಾಡುವೆನು ಅಂತಿರಲ್ಲ, ಹಾಗೆ ಅವನನ್ನು ಭಜನೆ ಮಾಡಬೇಕಂತೆ. ಇವನು ಈಶಾನ ರೂಪ. ಈಶಾನ ರೂಪ ಈ ರೀತಿ 5 ರೂಪವನ್ನು ನಮಗೆ ಇಲ್ಲಿ ಫಸ್ಟು ಮೊದಲನೇ ಚಾಪ್ಟರ್ ಏನಿದೆ ಶಿವಪುರಾಣದಲ್ಲಿ ಅಲ್ಲಿ ಹೇಳೋದು. ಸೊ ನಾವು ಇವಾಗ ಕಲ್ತಿರೋದು 5 ರೂಪಗಳು. ಅಂದರೆ ಶತರುದ್ರ, ಅಂದರೆ 100 ರೂಪದಲ್ಲಿ 5 ಮೇನು. ಅದು 5 ಮೇನ್ ಅಂತ ಹೇಳೋಕ್ಕಲ್ಲ, ಎಲ್ಲನೂ ಮೇನೆ. ಅದರಲ್ಲಿ 5 ಎತ್ತಿ ನಮ್ಗೆ ಹೇಳೋದು ಯಾವುದು ಅಂದರೆ ಸದ್ಯೋಜಾತ, ವಾಮದೇವ, ಆಮೇಲೆ ಅಘೋರ, ಆಮೇಲೆ ತತ್ಪುರುಷ, ಈಶಾನ. ಇದಲ್ಲದೆ ಮುಂದೆ ಏನಾಗುತ್ತೆ, ಅವನು ಅಷ್ಟಮೂರ್ತಿಯ ಅವತಾರವನ್ನು ಪಡಿತಾನೆ. ಈ ಅಷ್ಟಮೂರ್ತಿಯ ಅವತಾರ ಯಾವುದು ಯಾಕೆ ಅಂತ ಹೇಳಿದಾಗ, ಇವಾಗ ನಮಗೆ ವೇದವನ್ನು ಆವಿರ್ಭವಿಸಿರೋದು ಯಾರು ಅಂದರೆ ಅದನ್ನು ವಿಂಗಡಣೆ ಮಾಡಿರೋದು ಯಾರು? ನಾನು ಹೇಳಿದ್ದೀನಿ, ಈ ವೇದ ತುಂಬ ದೊಡ್ಡದು ರಾಶಿಯಾಗಿತ್ತಂತೆ. ಆ ವೇದವನ್ನು ಒಂದೊಂದು ಭಾಗವಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಅಂತ ಒಂದು ಭಾಗ ಮಾಡಿದ್ದಾರೆ. ಅದು ಭಾಗ ಮಾಡಿರೋದು ಯಾರು? ನಾನು ಹೇಳಿದ್ದೀನಿ, ವೇದವ್ಯಾಸರು ಅದನ್ನು ಭಾಗ ಮಾಡಿರೋದು. ಈ ರೀತಿ ಪ್ರತಿಯೊಂದು ಕಲ್ಪದಲ್ಲೂ ವ್ಯಾಸರು ಹುಟ್ಟುತ್ತಾರಂತೆ. ವ್ಯಾಸರು ಹುಟ್ಟಿ ಆ ವೇದವನ್ನು ಭಾಗ ಮಾಡ್ತಾರಂತೆ, ಅಂದರೆ ವಿಂಗಡಣೆ ಮಾಡ್ತಾರಂತೆ. ಇದನ್ನು ವ್ಯಾಸರ ಒಬ್ಬರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲಂತೆ. ಅವರು ಅದು ಮಾಡಬೇಕಂದ್ರೆ ಪ್ರತಿ ಕಲ್ಪದಲ್ಲೂ ಅವರಿಗೆ ಸಹಾಯ ಮಾಡೋದು ಶಿವ ಬಂದು ಅವರಿಗೆ ಸಹಾಯ ಮಾಡ್ತಾನೆ. ಪ್ರತಿ ಕಲ್ಪದಲ್ಲೂ ಶಿವ ಒಂದೊಂದು ಅವತಾರವನ್ನು ಎತ್ತುತ್ತಾರೆ ಅಂತ ಹೇಳಿ 28 ಕಲ್ಪಗಳು, 28 ಯುಗ. ಆ ರೀತಿ ಪ್ರತಿಯೊಂದು ಯುಗದಲ್ಲೂ ವ್ಯಾಸ ಬಂದು ಅದನ್ನು ವಿಂಗಡಣೆ ಮಾಡೋದು. ವ್ಯಾಸ ಬಂದಾಗ ವಿಂಗಡಣೆ ಮಾಡುವಾಗ ಶಿವನು ಬಂದು ಅದು ವಿಂಗಡಣೆ ಮಾಡುವ ಸಹಾಯವನ್ನು ಮಾಡ್ತಾನೆ ಅಂತ ಅಲ್ಲಿ 28 ಅವತಾರ, ಯೋಗೇಶ್ವರ ಅವತಾರಗಳನ್ನು ಹೇಳ್ತಾರೆ. ಕೆಲವು ಯಾವುದು ಅಂದರೆ, ಕೆಲವು ಮೇನ್ ಅವರು ಹೇಳೋದು ತುಂಬ ಹೆಸರುಗಳಿದೆ. ನಾನು ಅಷ್ಟೊಂದು ನಿಮ್ಗೆ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಶ್ವೇತ, ಸುತರ, ದಮನ, ಕನಕ, ಲೋಕಾಕ್ಷಿ, ಈ ರೀತಿ ಬೇರೆ 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 ಹೆಸರು ಬರುತ್ತೆ. ಇದಲ್ಲದೆ ನಾನು ಹೇಳಿದ್ದು ಅಷ್ಟ ಅವತಾರಗಳು,
ಅಷ್ಟ ಅವತಾರಗಳು ಯಾವುದು ಅಂದರೆ ನಾವು ಹೇಳ್ತೀವಿ ಪಂಚಭೂತಗಳು. ಅದಕ್ಕೆ ನಾವು ಶಿವನನ್ನು ನಮಸ್ಕಾರ ಮಾಡಿದ್ರೆ ಪಂಚಭೂತ, ನಮ್ಮ ಮೈಯಲ್ಲಿರೋ ಪಂಚಭೂತ ಸಮತೋಲನಕ್ಕೆ ಬರುತ್ತೆ ಅಂತಾರೆ. ಅಂದರೆ ನೀವು ಯಾವಾಗ ಮೆಡಿಟೇಷನ್ ಮಾಡಬೇಕು ಆವಾಗ ಫಸ್ಟ್ ಏನು ಮಾಡ್ತಾರೆ, ಪ್ರಾಣಾಯಾಮ ಮಾಡಿಸ್ತಾರೆ. ನೀವು ಪೂಜೆ ಮಾಡಬೇಕಂದ್ರೂ ಯಾವುದೇ ಇದು ಷೋಡಶೋಪಚಾರ ಪೂಜೆ ಮಾಡಬೇಕು, ಇಲ್ಲ ಪಂಚೋಪಚಾರ ಪೂಜೆ ಮಾಡಬೇಕು. ಷೋಡಶ ಅಂದರೆ ಧ್ಯಾನ ಆವಾಹನ, ಆಮೇಲೆ ಅರ್ಘ್ಯ ಪಾದ್ಯ ಎಲ್ಲ ಮಾಡಿ ನಾವು ಪೂಜೆ ಮಾಡೋದು, ಇದು ಷೋಡಶೋಪಚಾರ. ಪಂಚೋಪಚಾರ ಅಂದರೆ ಬರೀ ಅರಿಶಿಣ ಕುಂಕುಮ ಮತ್ತು ನೈವೇದ್ಯ, ಧೂಪ ದೀಪ ನೈವೇದ್ಯ ಮತ್ತು ಮಂಗಳ ಅರ್ಚನೆ ಅದನ್ನು ಮಾಡ್ತೀವಿ. ಈ ರೀತಿ ಯಾವುದೇ ಪೂಜೆ ಮಾಡಬೇಕಂದ್ರೂ ಅದಕ್ಕೆ ಮುಂಚೆ ನಾವು ಪ್ರಾಣಾಯಾಮ ಮಾಡಬೇಕು. ಯಾಕೆ ಪ್ರಾಣಾಯಾಮ ಮಾಡ್ತೀವಿ ಅಂದರೆ ನಮ್ಮ ಮೈಯಲ್ಲಿರೋ ಪಂಚಭೂತ, ನಮ್ಮ ಮೈಯಲ್ಲೆಲ್ಲ ಪಂಚಭೂತಗಳಿವೆ, ಆ ಪಂಚಭೂತ ಸಮತೋಲನಕ್ಕೆ ಬರಬೇಕು. ಆ ಸಮತೋಲನೆ ಬರಬೇಕು. ಪ್ರತಿಯೊಬ್ಬರು ಇಲ್ಲಿ ಶಿವಪುರಾಣದಲ್ಲಿ ಆಗಲಿ, ನೀವು ಯಾವುದೇ ಮೆಡಿಟೇಷನ್ ಕ್ಲಾಸ್ಗೆ ಹೋದ್ರೂ ಅವ್ರು ಫಸ್ಟ್ ನಿಮ್ಮ ಇದು ಪ್ರಾಣಾಯಾಮ ಮಾಡಿಸಿ ಓಂ ನಮಃ ಶಿವಾಯವನ್ನು ಧ್ಯಾನ ಮಾಡಬೇಕು, ಶಿವ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನ ಮಾಡಬೇಕು. ಅದನ್ನು ಕೆಲವರು ಓಂ ನಮಃ ಶಿವಾಯ ಅಂತ ತುಂಬ ಬೇಗ ಹೇಳ್ತಾರೆ. ಹಾಗೆ ಹೇಳಬಾರ್ದಂತೆ. ಯಾಕಂದರೆ ನಮ್ಮ ಮೈಯಲ್ಲಿರೋ ಪಂಚಭೂತಗಳು ಸಮತೋಲನೆಗೆ ಬರಬೇಕು ಅಂದರೆ ಓಂ ನಮಃ ಶಿವಾಯ ಅಂತ ಹೇಳಿದಾಗ ಒಂದೊಂದು ಪಂಚಭೂತಗಳು ಸಮತೋಲನಕ್ಕೆ ಬರುತ್ತೆ ಅಂತೆ. ಹಾಗೆ ಯಾಕಂದರೆ ನಾವು ಊಟ ಮಾಡಿದಾಗ ಜಠರಾಗ್ನಿ ಅಂದರೆ ಅಗ್ನಿ ಇಲ್ಲಿರೋದು, ಮತ್ತು ನಮ್ಮಲ್ಲಿರೋ ಈ ವಾಯು, ನಾವು ಗಾಳಿ ತಗೋತಾ ಇರೋದು ವಾಯು ಆಗಲಿ ಎಲ್ಲ ಸಮತೋಲನದಲ್ಲಿ ಇರಬೇಕು ಅಂದರೆ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಧ್ಯಾನವನ್ನು ಮಾಡಬೇಕು. ಹೀಗೆ ಈ ಪಂಚಭೂತಗಳಿಗೆ ಒಬ್ಬೊಬ್ಬ ಅಧಿಪತಿ ಶಿವನ ಅವತಾರ. ಅದು ಯಾರು ಅಂತ ಇಲ್ಲಿ ಕೊಟ್ಟಿರೋದು. ಯಾರು ಅಂದರೆ ಶರ್ವೇಭ್ಯೋ ಶರ್ವೇಭ್ಯೋ ಅಂತ ಇನ್ನೊಂದಿದೆ ಶಿವ ಉಪಾಸನ ಮಂತ್ರ. ಅಲ್ಲಿ ನಿಧನಪತೆಯೇ ನಮಃ, ಅಲ್ಲಿ ಶರ್ವಲಿಂಗಾಯ ನಮೋ ಅಂತೀವಿ. ಹಾಗೆ ಇಲ್ಲಿ ಶಿವ ಭವಾಯ ನಮೋ ಭವಲಿಂಗಾಯ ನಮೋ ಅಂತೀವಿ. ಇದು ಭವ ಅಂದರೆ ಶರ್ವ ಅಂದರೆ ಭೂಮಿ, ಭವ ಅಂದರೆ ನೀರು. ಆಮೇಲೆ ರುದ್ರ ಅಂದರೆ ಅಗ್ನಿ, ನಮ್ಮಲ್ಲಿರೋ ಅಗ್ನಿ. ಉಗ್ರದೇವ, ಉಗ್ರ ಗಾಳಿ. ಆಮೇಲೆ ಭೀಮ ಬಂದು ಭೀಮರೂಪ, ಇದು ಸ್ಪೇಸ್, ಏಥರ್ ಅಂತೀವಲ್ಲ ಅದು ಸ್ಪೇಸ್. ಆಮೇಲೆ ಇನ್ನೂ ಒಂದಂದರೆ ನಮ್ಮ ಇಡೀ ಮೈಯಲ್ಲಿರೋ ಒಂದು ನಮ್ಮ ಸೋಲ್, ನಮ್ಮಲ್ಲಿರೋ ಆತ್ಮ, ಅದನ್ನು ಪಶುಪತಿ ಅಂತ ಹೇಳ್ತೀವಿ, ಪಶುಪತಿ. ಆಮೇಲೆ ಈ ಸೂರ್ಯ ಚಂದ್ರ ಅಂತೀವಿ, ಅದನ್ನು ಈಶಾನ ಮತ್ತು ಮಹಾದೇವ ಅಂತ ಕರಿತೀವಿ. ಹೀಗೆ ಅಷ್ಟರೂಪಗಳು. ಈ ಅಷ್ಟರೂಪ ಉತ್ಪತ್ತಿ ಹೇಗೆ ಆಯಿತು, ಇದು ಯಾಕೆ, ಶಿವನ ಈ ಅಷ್ಟರೂಪಗಳು ಯಾವುದು ಅಂತೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಲ್ಲದೆ ಇವಾಗ ಬ್ರಹ್ಮ ಇದು ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿರ್ತಾನಂತೆ ಒಂದು ಕಲ್ಪದಲ್ಲಿ. ಆ ಕಲ್ಪದಲ್ಲಿ ತಲೆ ಕೆಡಿಸ್ಕೊಂಡಾಗ ಅವನಿಗೆ ಎಲ್ಲೆಲ್ಲೂ ನೀರೇ ಕಾಣಿಸ್ತಾ ಇತ್ತು. ಆಗ ಅವನು ಈ ಸೃಷ್ಟಿ ಕಾರ್ಯ ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲಿ ನೋಡಿದ್ರು ಅವನು ಸೃಷ್ಟಿ ಮಾಡಿರೋದೆಲ್ಲ ಗಂಡು ಜಾತಿ. ಅವನಿಗೆ ಮತ್ತೆ ಹೆಂಗೆ ಈ ಸೃಷ್ಟಿನ ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲಂತೆ. ಹಾಗೆ ಅವನು ದೀರ್ಘ ತಪಸ್ಸನ್ನು ಮಾಡ್ತಾನಂತೆ. ಆ ತಪಸ್ಸು ಮಾಡಿದಾಗ ಏನಾಗತ್ತೆ, ಶಿವನಿಗೆ ಶಿವ ಅಂದರೆ ಅವನು ಧ್ಯಾನ ಮಾಡುವಾಗ ಅಲ್ಲಿ ಅವನ ಕಣ್ಮುಂದೆ ಶಿವ ಬರ್ತಾನೆ. ಹೇಗೆ ಬರ್ತಾನೆ ಶಿವ ಅಂದರೆ ಅರ್ಧನಾರೀಶ್ವರ ರೂಪದಲ್ಲಿ ಬರ್ತಾನೆ. ಇಲ್ಲಿ ಅರ್ಧನಾರೀಶ್ವರ ರೂಪವನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಏನು ಇದು ಅರ್ಧನಾರೀಶ್ವರ ಅಂದರೆ ನಿಮಗೆ ಗೊತ್ತಿರ್ಬೋದು, ಹೋದ ಇದರಲ್ಲಿ ನಾನು ಹೇಳಿದೆ ಪ್ರಕೃತಿ ಪುರುಷ, ಇದು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ರೈಟ್ ಸೈಡ್ ಆಫ್ ದ ಬಾಡಿ ಈಸ್ ಪುರುಷ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಈಸ್ ಹೆಣ್ಣು ಅಂದರೆ ಫೀಮೇಲ್. ಸೊ ಇದನ್ನು ಅವರು ಅಲ್ಲಿ ಹೇಳಿದ್ದಾರೆ. ಈ ರೂಪ ಬರುತ್ತಂತೆ ಮುಂದೆ. ಈ ರೂಪ ಬಂದಾಗ ಬ್ರಹ್ಮನಿಗೆ ಆಗ ಅರಿವು ಬರೋದು ಏನು ಅಂದರೆ, ಒಂದು ಹೆಣ್ಣಿಂದ ಈ ಸೃಷ್ಟಿ ನಾನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ, ಹೆಣ್ಣಿಲ್ಲದೆ ನಾನು ಸೃಷ್ಟಿ ಮಾಡೋದಕ್ಕಾಗಲ್ಲ ಅಂತ ಆವಾಗ ಬ್ರಹ್ಮನಿಗೆ ಅರಿವಾಗತ್ತೆ. ಈ ರೀತಿ ಈ ಅರ್ಧನಾರೀಶ್ವರ ರೂಪದಲ್ಲಿ ಬಂದು ಶಿವನು ಬ್ರಹ್ಮನಿಗೆ ಈ ಅರಿವನ್ನು ಮೂಡಿಸ್ದ ಅಂತ ಹೇಳ್ತಾರೆ. ಅರ್ಧನಾರೀಶ್ವರ ರೂಪ ಬಂದಾಗ ಆಗ ಬ್ರಹ್ಮನು ಆ ದೇವಿ ಶಕ್ತಿ, ಶಿವಶಕ್ತಿ ಬರೋದು, ಶಿವಶಕ್ತಿ ಬರ್ತಾರೆ. ಶಿವಶಕ್ತಿ ಬಂದಾಗ ಆ ಶಕ್ತಿಯನ್ನು ಧ್ಯಾನ ಮಾಡ್ತಾನಂತೆ ಬ್ರಹ್ಮ. ಶಕ್ತಿಯನ್ನು ಧ್ಯಾನ ಮಾಡಿ ಆ ದೇವಿಗೆ ಬೇಡ್ಕೋತಾನಂತೆ, ನಾನು ಸೃಷ್ಟಿಯನ್ನು ಮಾಡಬೇಕು, ನೀನು
ಮೈಥುನ್ಯದಿಂದ ಸೃಷ್ಟಿ ಮಾಡೋದಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ. ಇದನ್ನು ಶಿವ ಕೂಡ ಹೇಳೋದಲ್ಲಿ ಅದೇ. ಶಿವನು ಹೇಳೋದು, ನೋಡು ನೀನು ಮಾಡುವ ಮುಂಚೆ ಎಲ್ಲ ಸೃಷ್ಟಿ ಬ್ರಹ್ಮನಿಗೆ ಮನಸ್ಸಿಗೆ ಹೇಗೆ ಬಂತು ಹಾಗೆ ಸೃಷ್ಟಿ ಆಗ್ತಾ ಇತ್ತು. ಆಗ ಶಿವ ಹೇಳ್ತಾನೆ, ನೀನು ಸೃಷ್ಟಿ ಮಾಡಬೇಕಂದ್ರೆ ಮೈಥುನ್ಯದಿಂದ ಸೃಷ್ಟಿ ಮಾಡಬೇಕೀಗ, ಹೆಣ್ಣು ಗಂಡು ಸಮಾಗಮದಿಂದ ಸೃಷ್ಟಿ ಆಗತ್ತೆ ಅಂತ ಹೇಳೋದು. ಈಗ ಆ ಹೆಣ್ಣು ಮತ್ತು ಗಂಡಿನ ಸಮಾಗಮ ಆಗಿ ಸೃಷ್ಟಿ ಆಗಬೇಕು ಅನ್ನೋದಕ್ಕೆ ಬ್ರಹ್ಮದೇವ ಕೂತ್ಕೊಂಡು ಆ ಶಿವಾನಿ ಆ ದೇವಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾನಂತೆ, ನೀನು ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟುಕೋ, ಅಲ್ಲಿ ಹುಟ್ಟಿ ನಿನ್ನಿಂದ ಸೃಷ್ಟಿಯಾಗಬೇಕು ಅಂತ ಬೇಡೋದು. ಆಗ ಅವಳು ಸತಿ ಅವತಾರವನ್ನು ಪಡೆಯೋದು ಅಂತೆಲ್ಲ ಹೇಳೋದು. ಅಂದರೆ ದಕ್ಷನ ಪ್ರಜಾಪತಿ ದಕ್ಷ ಮತ್ತು ದಕ್ಷನು ಬ್ರಹ್ಮನ ಮಗ, ಅವನಿಂದ ಸೃಷ್ಟಿ ಆಗಬೇಕು ಅಂತ ಇಲ್ಲಿ ಬೇಡ್ಕೊಳ್ಳೋದು ಅಂತ ಹೇಳ್ತಾರೆ. ಅರ್ಧನಾರೀಶ್ವರ ರೂಪವನ್ನು ಇಲ್ಲಿ ಹೇಳಿದ್ದಾರೆ. ಮನೆಯಲ್ಲಿ ಯಾವಾಗ ಕಲಹಗಳಿರುತ್ತೆ ಗಂಡ ಹೆಂಡತಿಯರ ಮಧ್ಯೆ, ಇಲ್ಲ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿರಲ್ಲ ಅಂದಾಗ ಮನೆಯಲ್ಲಿ ಅರ್ಧನಾರೀಶ್ವರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಆ ಮನೇಲೆಲ್ಲ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಗುರುಗಳು ನಮ್ಮ ಮನೆಗೆ ಬಂದಾಗಲೂ ಅವ್ರು ಫಸ್ಟ್ ಹೇಳಿದ್ದು, ನಿಮ್ಮ ಮನೇಲಿ ಅರ್ಧನಾರೀಶ್ವರ, ನಿಮ್ಮ ಮನೆ ದೇವರು ಶಿವ, ನಮ್ಮ ಮನೇಲಿ ಫುಲ್ ಫ್ಯಾಮಿಲಿ ಫೋಟೋನೇ ಇದೆ, ಆದರೆ ಅವ್ರು ಹೇಳಿದ್ರು ಇಲ್ಲ ಅರ್ಧನಾರೀಶ್ವರ ಫೋಟೋ ಒಂದು ತಂದಿಡಿ ಅಂತ ಹೇಳಿ. ಸೊ ಅದನ್ನು ತಂದಿಟ್ಟಿದ್ದೀವಿ. ಹಾಗೆ ಅರ್ಧನಾರೀಶ್ವರ ಫೋಟೋ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಹಾಗೆ ಮುಂದೆ ಬರೋದು ಏನು ಅಂದರೆ ನಂದಿಯ ಅವತಾರ. ನಂದಿ ಹುಟ್ಟಿದ್ದು ಯಾಕೆ ಹೇಗೆ ಅಂತ. ಶಿಲಾದಿ ಅಂತ ಒಬ್ಬ ಇದ್ದ. ರಾಜ ಅನ್ನೋದಕ್ಕಿಂತ ಅವನು ರಾಜಯೋಗಿ, ಅಂದರೆ ಯೋಗಿನೇ ಆಗಿದ್ದ, ಅವನು ತಪಸ್ವಿನೇ ಆಗಿದ್ದ. ಅವನೇನು ಮಾಡ್ದ, ಅವನು ಒಂದು ಮಗು ಹುಟ್ಟಬೇಕು ಅಂತ ಧ್ಯಾನ ಮಾಡೋಕ್ಕೆ ಶುರು ಮಾಡಿದಂತೆ. ಅವನು ಯಾರನ್ನು ಧ್ಯಾನ ಮಾಡ್ದ? ಇಂದ್ರನಿಗೆ ಧ್ಯಾನ ಮಾಡ್ದ. ಇಂದ್ರನಿಗೆ ಧ್ಯಾನ ಮಾಡಿದ್ದೇನು ಅಂದರೆ ಅವನಿಗೆ ಅಯೋನಿಜ, ಅಂದರೆ ಯೋನಿ ಇಲ್ಲದೆ ಹುಟ್ಟುವ ಮಗ ಬೇಕಿತ್ತು ಅವನಿಗೆ. ಮತ್ತು ಅವನು ಅಮರತ್ವವನ್ನು ಪಡಿಬೇಕು, ಆ ಮಗು ಅಮರವಾಗಿರಬೇಕು, ಅಂದರೆ ಚಿರಂಜೀವಿಯಾಗಿರಬೇಕು ಅಂತ ಬೇಡದ್ನಂತೆ. ಇಂದ್ರನಿಗೆ ಘೋರ ತಪಸ್ ಮಾಡಿದ್ನಂತೆ. ಇಂದ್ರ ಅವನ ಎದುರಿಗೆ ಪ್ರತ್ಯಕ್ಷನಾಗಿ, ಶಿಲಾದಿ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಆದರೆ ನೀನು ಬೇಡುವ ವರವನ್ನು ನಾನಂತೂ ನಿನಗೆ ಕಲ್ಪಿಸೋಕ್ಕಾಗಲ್ಲ, ನಾನು ನಿಂಗದು ಕೊಡೋದಕ್ಕಾಗೋದಿಲ್ಲ. ನೀನು ದೇವರ ತ್ರಿಮೂರ್ತಿಗಳಲ್ಲಿ ಈಶ್ವರನಿಗೆ ಮಾತ್ರ ಇದು ಸಾಧ್ಯ, ಶಿವನಿಗೆ ಮಾತ್ರ ನೀನು ಬೇಡ್ಕೋಬೇಕು, ಶಿವನೊಬ್ಬನೇ ನಿನಗೆ ಬೇಕಿರುವಂಥ ಯೋಗವನ್ನು ಕೊಡೋದಕ್ಕೆ ನಿಂಗೆ ಕಲ್ಪಿಸೋದಕ್ಕೆ ಆಗತ್ತೆ ಅಂತ ಹೇಳ್ತಾನಂತೆ. ಆಗ ಶಿಲಾದಿಯು, ಶಿವ ಅಷ್ಟು ಬೇಗ ಅವನು ಭೋಲೆನಾಥ್ ಇರ್ಬೋದು, ಬಟ್ ಅಷ್ಟು ಬೇಗ ಅವನು ನಮ್ಮ ಕಣ್ಣಿಗೆ ಕಾಣಿಸಲ್ವಂತೆ. ಅವನು ಕಾಣಿಸ್ಬೇಕು. ಶತರುದ್ರ ಸಂಹಿತೆಯನ್ನು ನಾವು ಏಕ ಮನಸ್ಸಿನಿಂದ ಕೇಳಿಸ್ಕೊಂಡ್ರೆ ಶಿವನ ದರ್ಶನ ಆಗತ್ತೆ ಅಂತ ಹೇಳ್ತಾರೆ. ಶಿವನ ದರ್ಶನ ನಮಗಾಗತ್ತೆ. ಇದರ್ ನಮ್ಮ ಕನಸಲ್ಲಿ ಬರ್ತಾನೆ, ಇಲ್ಲ ನಾವು ಎಲ್ಲಾದರೂ ಬೇರೆ ತೀರ್ಥ ಸ್ಥಳಕ್ಕೆ ಹೋಗ್ತೀವಿ, ಆ ರೀತಿ ಅವನ ಧ್ಯಾನ ನಮಗಾಗತ್ತೆ ಅಂತ ಈ ಶತರುದ್ರ ಸಂಹಿತೆ ಕೇಳಿದವ್ರಿಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದೊಂದೇ ಅಲ್ಲ, ಏಕಾದಶ ರುದ್ರ ಅಂದರೆ ರುದ್ರ ಮಂತ್ರ ಏನಿದೆ ಅದು ನಮ್ಮ ವೇದದಲ್ಲಿ ಬರುತ್ತೆ. ವೇದ ಮಂತ್ರ, ರುದ್ರ ಅಂತೆಲ್ಲ ಹೇಳ್ತಾರೆ, ರುದ್ರ ಚಮಕ. ಆ ರುದ್ರ ಮಂತ್ರವನ್ನು ಏಕಾದಶ ಅಂದರೆ 11 ಸಲ ಪಠಿಸಿದ್ರೆ ಆಗನೂ ಕೂಡ ನಿಮಗೆ ಅದು ಏಕಾಗ್ರತೆಯಿಂದ ಪಠಿಸಿದ್ರೆ ಶಿವನ ದರ್ಶನವಾಗತ್ತೆ ಅಂತ ಹೇಳ್ತಾರೆ. ಹೀಗೆ ನಂದೀಶ್ವರ ಹುಟ್ಟೋದಕ್ಕೆ ಶಿಲಾದಿ 1000 ವರ್ಷ ಘೋರವಾಗಿ ತಪಸ್ ಮಾಡಿದ್ನಂತೆ ಶಿವನಿಗೆ. ಎಷ್ಟು ಘೋರ ಅಂದರೆ ಅವನು ಅಷ್ಟು ಬೇಗ ದರ್ಶನ ಕೊಡೋದಿಲ್ಲ. ಹೆಂಗಾಗಿದ್ದ ಅಂದರೆ ಶಿಲಾದಿಯ ಮಾಂಸಖಂಡಗಳೆಲ್ಲ ಹುಳಗಳು ತಿನ್ಕೊಂಡ್ಬಿಟ್ಟಿತ್ತಂತೆ. ಅವನ ಮೇಲೆ ಹುತ್ತ ಎಲ್ಲ ಬೆಳ್ಕೊಂಡು ಬರೀ ಮೂಳೆ ಒಂದೇ ಮಿಕ್ಕಿತ್ತಂತೆ. ಆದರೆ ಅವನು ಶಿವನ ಮಂತ್ರ ಏನು ಧ್ಯಾನ ಮಾಡ್ತಾ ಇದ್ದ, ಶಿವ ಶಿವ ಅಂತ, ಅದು ಮಾತ್ರ ಹಾಗೇ ಉಳ್ಕೊಂಡಿತ್ತು. ಅವನ ಧ್ವನಿ ಒಂದೇ ಬರ್ತಾ ಇತ್ತಂತೆ. ಹೀಗೆ ಅವನು 1000 ವರ್ಷ ಘೋರ ತಪಸ್ ಮಾಡಿದಾಗ ಶಿವನು ಬರ್ತಾನೆ. ಶಿವನು ಬಂದು ಅವನನ್ನು ಎಬ್ಬಿಸಿದಾಗ ಶಿಲಾದಿಗೆ ಅದು ಕೇಳಿಸೋದೇ ಇಲ್ಲ. ಯಾಕಂದರೆ ಅವನ ಧ್ಯಾನದಲ್ಲಿ ಬರೀ ಶಿವ, ಅವನ ಮನಸ್ಸಲ್ಲಿ ಬರೀ ಶಿವ. ಆಗ ಶಿವನ ಅವನನ್ನು ಮುಟ್ಟುತ್ತಾನಂತೆ. ಮುಟ್ಟಿದ ಕೂಡಲೇ ಅವನು ಸರಿ ಹೋಗ್ತಾನಂತೆ. ಅವನ ಮೈಯೆಲ್ಲ ಅದೇನು ಮಾಂಸಖಂಡಗಳೆಲ್ಲ ಹೊಟ್ಟೋಗಿತ್ತು, ಮತ್ತು ಅವನು ದಷ್ಟಪುಷ್ಟವಾಗಿ ಕಾಣಿಸ್ಕೊಂಡು ಶಿವನಿಗೆ ನಮಸ್ಕಾರ ಮಾಡಿ ಶಿವನಲ್ಲಿ ಬೇಡ್ಕೋತಾನಂತೆ, ನನಗೆ ಮಗು ಬೇಕು, ಅಯೋನಿಜ ಅಂದರೆ ಯೋನಿ ಇಲ್ಲದೆ ಹುಟ್ಟುವಂಥ ಮಗು ಬೇಕು ಅಂತ ಕೇಳ್ತಾನಂತೆ. ಆಗ ಶಿಲಾದಿಯ ತಪಸ್ಸಿಗೆ ಮೆಚ್ಚಿಕೊಂಡು ಶಿವನ್ ಹೇಳ್ತಾನಂತೆ,
ನಾನೇ ನಿನ್ನಲ್ಲಿ ಹುಟ್ಟು ಬರ್ತೀನಿ ಅಂತ, ನೀನು ಯಾಗವನ್ನು ಮಾಡು ಅಂತ ಹೇಳ್ತಾನಂತೆ. ಶಿಲಾದಿ ಅಲ್ಲಿಂದ ಬಂದು ಯಾಗ ಮಾಡೋದಕ್ಕೆ ಅವನ ರಾಜ್ಯದಲ್ಲಿ ಯಾಗವನ್ನು ಮಾಡ್ತಾನಂತೆ. ಆ ಯಾಗ ಮಾಡಿದಾಗ ಆ ಯಾಗದಿಂದ ಆವಿರ್ಭವಿಸಿದ್ದು ಒಂದು ಪುರುಷ. ಅವನು ತ್ರಿಶೂಲಧಾರಿಯಾಗಿ ಪ್ರಜ್ವಲಿತನಾಗಿ ಇದ್ನಂತೆ, ಅಂದರೆ ನೋಡೋದಕ್ಕೆ ತುಂಬ ಪ್ರಕಾಶಮಾನವಾಗಿ ಇದ್ನಂತೆ. ಅವನು ತ್ರಿಶೂಲಧಾರಿಯಾಗಿದ್ದಂತೆ. ಅವನನ್ನು ಅವನು ನೋಡಿದ ತಕ್ಷಣ ಶಿಲಾದಿಗೆ ಮನಸ್ಸಿಗೆ ತುಂಬ ಆನಂದವಾಯ್ತಂತೆ. ಅವನಿಗೆ ಏನು ಬೇಕಿತ್ತು ಅದು ಸಿಕ್ತು ಅಂತ ಖುಷಿ ಆಯ್ತಂತೆ. ಆವಾಗ ಅವನು ಅದಕ್ಕೆ ನೀನು ನನ್ನ ಕಾರ್ಯಕ್ಕೆ ನಾಂದಿಯನ್ನು ಕೊಟ್ಟಿದೀಯ, ನಿನಗೆ ನಂದಿ ಅಂತ ನಾನು ಹೆಸರಿಡ್ತೀನಿ ಅಂತ ಹೇಳ್ತಾನಂತೆ. ಆ ನಂದಿಯನ್ನು ಇವನು ಬಾಲರೂಪಕನಾಗಿ ಇರ್ತಾನೆ, ಅವನನ್ನು ನೋಡ್ಕೋತಾನೆ, ಚೆನ್ನಾಗಿ ಬೆಳೆಸ್ತಾನೆ. 5 ವರ್ಷ ಆಗತ್ತೆ. ಆಗ ಅವನಿಗೆ ಏನೇನು ಕಾರ್ಯ ಎಲ್ಲ ಮಾಡಬೇಕು, ಜಾತಕರ್ಮ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನಂತೆ. ಆಗ ಅಲ್ಲಿಗೆ ವಾರುಣ ಮತ್ತು ಮಿತ್ರ ಅಂತ ಇಬ್ಬರು ಋಷಿಗಳು ಬರ್ತಾರೆ. ಅವರು ಈ ನಂದಿನನ್ನು ನೋಡಿ ಅವನಿಗೆ ವೇದ ಪಾಠ ಎಲ್ಲ ಬಾಯಿಗೆ ಬಂದಿತ್ತಂತೆ. ಇಂಥ ಬಾಲಕನನ್ನು ನಾವೆಲ್ಲೂ ನೋಡಿಲ್ಲ, ಇಷ್ಟೆಲ್ಲ ವಿದ್ಯೆ ಕಲ್ತಿರೋ ಬಾಲಕನನ್ನು ನಾವು ನೋಡಿಲ್ಲ. ಆದರೆ ನಮಗೆ ಒಂದೇ ಒಂದು ಕೊರತೆ ಏನು ಅಂದರೆ, ನಾವು ನಿಮ್ಗೆ ಹೇಳಬೇಕೋ ಬೇಡವಾ, ಆದರೆ ಹೇಳ್ತೀನಿ, ಈ ಮಗುವಿಗೆ ದೀರ್ಘಾಯಸ್ಸು ಇಲ್ಲ ಅಂತ ಹೇಳ್ತಾನಂತೆ. ಶಿಲಾದಿಗೆ ಇದು ಕೇಳಿಸ್ಕೊಂಡು ತುಂಬ ಬೇಜಾರಾಗಿ ದುಃಖದಲ್ಲಿ ಇರ್ತಾನೆ. ಆಗ ನಂದೀಶ್ವರನ ಕೇಳ್ತಾನಂತೆ, ನಂದಿ ಬಂದು ಕೇಳ್ತಾನಂತೆ, ಏನಾಯಿತು, ಯಾಕೆ ನೀನು ಇಷ್ಟು ಬೇಜಾರಲ್ಲಿದೆಯಾ ತಂದೆ, ಏನಾಯಿತು ಹೇಳು ಅಂತ. ಆಗ ಅವನು ಹೇಳ್ತಾನಂತೆ, ಈ ರೀತಿ ಇವರು ಬಂದಿರೋರು ನಿನ್ನ ಆಯುಸ್ಸು ಕಮ್ಮಿ ಅಂತ ಹೇಳಿದ್ದಾರೆ ಅಂತ. ಹಾಗಾದರೆ ನಿನಗೆ ನಾನು ಜೀವಂತವಾಗಿರಬೇಕು, ಅಮರವಾಗಿರಬೇಕು ಅಂದಾಗ ನಾನು ಆ ಶಿವನಲ್ಲಿ ಮೊರೆ ಹೋಗ್ತೀನಿ ಅಂತ ಹೇಳಿ ನೀನು ನನಗೆ ಆಶೀರ್ವಾದ ಮಾಡು ಅಂತ ತಪಸ್ಸಿಗೆ ಹೋಗ್ತಾನೆ. ಅಲ್ಲಿ ನಂದೀಶ್ವರ ಹೋಗಿ ಕಾಡಲ್ಲಿ ಹೋಗ್ಬಿಟ್ಟು ಅವನು ತಪಸ್ಸು ಮಾಡ್ತಾನೆ, ಘೋರ ತಪಸ್ಸು ಮಾಡ್ತಾನೆ. ಆಗ ಶಿವಪಾರ್ವತಿಯರು ಅವನಿಗೆ ಕಾಣಿಸ್ಕೊಡ್ತಾರಂತೆ. ಶಿವಪಾರ್ವತಿಯರು ಕಾಣಿಸಿ ನಂದೀಶ್ವರನಿಗೆ ಶಿವನ್ ಹೇಳ್ತಾನಂತೆ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೆ ನೀನು ಬೇಡುವಂಥ ವರವನ್ನು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಅಮರತ್ವವನ್ನು ಕೊಡ್ತಾನೆ. ಮತ್ತು ಈಗ ನಂದೀಶ್ವರ ದೊಡ್ಡ ಶಿವನ ಅವತಾರವಾಗೇ ಪ್ರಕಟವಾಗ್ತಾನಂತೆ. ಅವನಿಗೂ 3 ಕಣ್ಣಿದೆ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅವನಿಗೂ 3 ಕಣ್ಣು ಬಂದಿರತ್ತಂತೆ, ತ್ರಿಶೂಲಧಾರಿಯಾಗಿರ್ತಾನಂತೆ. ಅವನನ್ನು ನೋಡಿ ಪಾರ್ವತಿಗೆ ತುಂಬ ಖುಷಿಯಾಗತ್ತಂತೆ. ಆಗ ಶಿವನ್ ಹೇಳ್ತಾನಂತೆ, ನೋಡು, ಇವನು ನಂದೀಶ್ವರ, ಇವನನ್ನು ನಾನು ನನ್ನ ಪ್ರಥಮ ಗಣ ಅಂದರೆ ಗಣಗಳಲ್ಲಿ ಪ್ರಥಮೇಶ್ವರ, ಇವನನ್ನೇ ನಾನು ಪ್ರಥಮ ಗಣವಾಗಿ ಇವನಿಗೆ ನೇಮಕ ಮಾಡ್ತೀನಿ ಅಂತ. ಪಾರ್ವತಿ ಹೇಳ್ತಾಳಂತೆ, ಓ ಆಗಬಹುದು, ಇವನು ಗಣೇಶನಿಗಿಂತ ಅಂದರೆ ನಿನ್ನ ಗಣಗಳಲ್ಲಿ ತುಂಬ ಗಣೇಶತ್ವವನ್ನು ಹೊಂದಿರೋನು ಇವನು ಅಂತ ಹೇಳಿ ಅವಳು ನನಗೆ ಇವನನ್ನು ನೋಡಿದ್ರೆ ತುಂಬ ಪ್ರೀತಿ ಬರ್ತಾ ಇದೆ, ಅವನೇ ನನ್ನ ಮಗ ಅಂತ ಹೇಳಿ ಅವಳು ಅವನನ್ನು ಮಗನಾಗಿ ಪ್ರೀತಿ ತೋರಿಸ್ತಾಳಂತೆ ನಂದೀಶ್ವರನಿಗೆ. ಹೀಗೆ ನಂದೀಶ್ವರ ಅಲ್ಲಿ ಶಿವನ ಅವತಾರವಾಗಿಯೇ ಬಂದ ಅಂತ ಒಂದು ಕತೆ ಇಲ್ಲಿ ಬರುತ್ತೆ. ಮತ್ತು ನಂದೀಶ್ವರ ಇವಾಗ ಮದುವೆ ಆಗ್ತಾನೆ. ಆ ಮದುವೆ ಆಗಿ ಅವನು ಮತ್ತೆ ಹಿಂದೆ ಬಂದು ಶಿಲಾದಿ ಹತ್ರ ಬಂದು ಈ ಕಥೆಯನ್ನು ಹೇಳಿದಾಗ ಶಿಲಾದಿಗೆ ಸಂತೋಷವಾಗತ್ತೆ, ನಂದೀಶ್ವರ ಈಗ ನನ್ನ ಮಗನಾಗಿ ನನ್ನಲ್ಲೇ ಉಳ್ಕೋತಾನೆ ಅಂತ ಹೇಳಿ. ಹೀಗೆ ನಂದೀಶ್ವರ ಲೋಕ ಕಲ್ಯಾಣಕ್ಕಾಗಿ ಗಣಗಳಿಗೆ ಅವನು ಗಣಗಳ ಅಧಿಪತಿಯನ್ನು ಸ್ವೀಕರಿಸಿದಾಗ ಶಿವನು ಏನು ಮಾಡ್ತಾನೆ, ಅವನು ಬೇರೆ ಗಣಗಳನ್ನೆಲ್ಲ ಆಹ್ವಾನಿಸ್ತಾನಂತೆ. ಎಲ್ಲರನ್ನ ಕರೆದು ಅವರಿಗೆಲ್ಲ ಹೇಳ್ತಾನಂತೆ, ಇವನೇ ಇನ್ಮೇಲೆ ನಿಮ್ಮ ಅಧಿಪತಿ ಅಂತ ಹೇಳಿ. ಅದಕ್ಕೆ ನಂದೀಶ್ವರ ಅಧಿಪತಿ. ನಮಗೆ ಶಿವನಿಂದ ಬರಬೇಕು ಅಂದರೆ, ವಿಷ್ಣುವಿನಿಂದ ಬರಬೇಕು ಅಂದರೆ ಲಕ್ಷ್ಮೀನ ಒಲಿಸ್ಕೋಬೇಕು. ಶಿವನ ದರ್ಶನ ಬೇಕು ಅಂದರೆ ಮುಂಚೆ ನಂದಿ ಓಕೆ ಮಾಡಬೇಕು. ನಂದಿ ಶುಡ್ ಚೆಕ್ ದ ಪಾಸ್ಪೋರ್ಟ್, ಈ ಶುಡ್ ಸೇ ಓಕೆ ಆಲ್ ಕ್ಲಿಯರೆನ್ಸ್ ಆಗಿದೆ, ಎವ್ರಿಥಿಂಗ್ ಇಸ್ ಕ್ಲಿಯರ್ ಅಂತ. ನಂದಿ ಯಾವಾಗ ಕ್ಲಿಯರೆನ್ಸ್ ಕೊಡ್ತಾನೆ ಆಗ ಶಿವನ ದರ್ಶನ ನಮಗೆ ಸಿಗತ್ತೆ. ಅದಕ್ಕೆ ನಂದೀಶ್ವರನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ಹೋದರೂ ಫಸ್ಟ್ ನಂದಿನೇ ಇರೋದು, ನೀವು ನೋಡಿರೋ ಹಾಗೆ ನಂದೀಶ್ವರ ಪ್ರಥಮ ಗಣ. ಹೀಗೆ ನಂದೀಶ್ವರ ಹುಟ್ಟು ಮತ್ತು ನಂದೀಶ್ವರನ ಜನನವನ್ನು ಹೇಳಿದ್ದಾರೆ. ಆ ನಂದೀಶ್ವರನು ಶಿವನ ಅವತಾರ ಅಂತಲೇ ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಬರೋದು ಕಾಲಭೈರವ ಅವತಾರ. ಈ ಕಾಲಭೈರವ ಇರೋದು ಎಲ್ಲಿ? ಕಾಶಿಯಲ್ಲಿ ನಾವು ನೋಡೋದೇ ಕಾಲಭೈರವ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಕಾಲಭೈರವನ ಹುಟ್ಟನ್ನು ನಾವು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಕಾಲಭೈರವ ಯಾಕೆ ಬಂದಿದ್ದು, ಏನು ಅವನ ಸ್ಪೆಷಾಲಿಟಿ,
ಅವನು ನಮ್ಮಲ್ಲಿ ಏನನ್ನು ತಂದುಕೊಡ್ತಾನೆ ಅನ್ನೋದನ್ನು ಈ ಶತರುದ್ರ ಸಂಹಿತೆಯಲ್ಲಿ ನಮಗೆ ಗೊತ್ತಾಗತ್ತೆ. ಈ ಶತರುದ್ರ ಸಂಹಿತೆಯಲ್ಲಿ ನಮಗೆ ರುದ್ರನ ಬೇರೆ ಬೇರೆ ಅವತಾರಗಳು, ರುದ್ರನ ಬೇರೆ ಬೇರೆ ಲೀಲೆಗಳನ್ನು ನಾವು ತಿಳ್ಕೊಬೋದು. ಇಲ್ಲಿ ನಮಗೆ ಹನುಮಂತನ ಅವತಾರ, ದೂರ್ವಾಸ ಕೂಡ ಶಿವ, ಅದ್ರ ಬಗ್ಗೆ ಈ ರೀತಿ ಬೇರೆ ಬೇರೆ ಶಿವನ ಅವತಾರಗಳನ್ನು ಹೇಳ್ತಾರೆ. ಇದು ಬರೀ ಶತರುದ್ರ ಅಲ್ಲ, ಇದಾದ ಮೇಲೆ ಮುಂದೆ ಬರೋದು ಕೋಟಿ ರುದ್ರ ಸಂಹಿತೆ. ಅಂದರೆ ಅಲ್ಲಿ ಕೋಟಿ ರೂಪ, ಕೋಟಿ ಶಿವನ ಅವತಾರದ ಬಗ್ಗೆ ಅಲ್ಲಿ ನಮಗೆ ಮುಂದೆ ಬರುತ್ತೆ. ಇವತ್ತು ಇಲ್ಲಿಗೆ ಮುಗಿಸೋಣ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ.